ಈ ಕಥೆಯನ್ನು ಪೂರ್ತಿಯಾಗಿ ಓದಿ. ಇದು ಒಂದು ನಿಮ್ಮ ಬಾಳೆಹಣ್ಣು ಬಿರುಸು ಮಾಡಿ ರಸ ಹೊರಗೆ ಬರಬಹುದು ಮತ್ತು ಏರಪೋನ ಬಳಸಿ ಕತೆ ಕೇಳಿ. ತುಂಬಾ ಚೆನ್ನಾಗಿದೆ. ಕತೆ ಮಿಸ್ ಮಾಡಬೇಡಿ. ನಿಮಗೆ ರಾತ್ರಿ ನಡೆಯುವ ಕನ್ನಡ ಕಬಡ್ಡಿ ಆಟಗಳು ಬೇಕಾದಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಲಿಂಕ್ ಅನ್ನು ನನ್ನ ಚಾನೆಲ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿದ್ದೇನೆ. ಕ್ಲಿಕ್ ಮಾಡಿ ಫಾಲೋ ಮಾಡಿ. ಹಾಗಾದರೆ ಕತೆ ಕೇಳೋಣ ಬನ್ನಿ. ಕಣ್ಣು ತೆರೆದಾಗ ಯಾಕೋ ಮೈ ಕೈ ಎಲ್ಲಾ ನೋವು. ಮೆತ್ತನೆ ಹಾಸಿಗೆಯಲ್ಲಿ ಮಲಗಿದ್ದರೂ ಏನೋ ಚುಚ್ಚಿದ ಅನುಭವ. ಎಲ್ಲಿದ್ದೇನೆ ನಾನು ಎಂದು ಸುತ್ತಲೂ ಕಣ್ಣಾಡಿಸಿದಳು ಪ್ರಾಗ್ಯ. ಹೌದು, ಇದು ಹಾಸ್ಪಿಟಲ್. ಗ್ಲೂಕೋಸ್ ಬಾಟಲ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಆದ್ರೆ ನಂಗೆ ಏನಾಗಿದೆ ಎಂದು ಯೋಚಿಸುತ್ತಾ ಮುಖ ತಿರುಗಿಸಿದಾಗ ಅತೀವ ನೋವು. ಅಮ್ಮ ಎಂದು ಕಿರುಚಿದಳು. ಅವಳ ಕೂಗು ಕೇಳಿ ಓಡಿ ಬಂದರು ಶ್ಯಾಮ್ ಪ್ರಸಾದ್. ಅಪ್ಪ ರವರ ಕಣ್ಣು ತುಂಬಿತ್ತು. ಅಮ್ಮಗಳೇ ಎಂದು ತಲೆ ಸವರಿದರು. ಅಪ್ಪನನ್ನು ನೋಡಿ ತುಸು ಅಲ್ಲಾಡಿದವಳಿಗೆ ಮೈ ಎಲ್ಲ ನೋವು ಪ್ರಪಾತಕ್ಕೆ ಬಿದ್ದ ಹಾಗೆ ಅನಿಸಿದರು. ಅಪ್ಪನಿಗೆ ಗೊತ್ತಾಗದಂತೆ ಕಣ್ಣು ಮುಚ್ಚಿ ನೋವನ್ನು ಸಹಿಸಿಕೊಂಡದನ್ನು ಕಂಡು, ಮಗಳೇ, ಯಾವತ್ತು ಹೀಗೆ ನೀನು? ಎಲ್ಲಿ ನೋವಾಗುತ್ತೆ ಅಂದ್ರೆ ನಂಗೆ ಬೇಜಾರಾಗುತ್ತೆ ಅಂತ ಎಲ್ಲಾನೂ ಒಬ್ಬಳೇ ಅನುಭವಿಸ್ತೀಯಾ ಎನ್ನುತ್ತಾ ಅವಳ ಪಕ್ಕ ಚೇರ್ ಎಳೆದು ಕುಳಿತರು. ಅಪ್ಪ, ನಂಗೆ ಏನಾಗಿದೆ? ಶ್ಯಾಮ್ ಪ್ರಸಾದ್ ಏನೂ ಹೇಳದೆ ಮೌನವಾಗಿ ಮಗಳನ್ನು ನೋಡಿದರು. ಅಪ್ಪ, ಮೈ ಎಲ್ಲ ನೋವು ಎಂದು ಇನ್ನೂ ಏನೋ ಕೇಳಬೇಕು ಎಂದು ಹೊರಟ ಪ್ರಾಗ್ಯ ಬಾಗಿಲ ಬಳಿ ಊಟದ ಡಬ್ಬಿ ಹಿಡಿದು ನಿಂತಿದ್ದ ಕಹಾನ್ನನ್ನು ನೋಡಿ ಹಾಗೆ ಮಾತುಗಳು ಬಾಯಲ್ಲೇ ಉಳಿದವು. ಕಹಾನ್, ಬಾ ನೋಡು, ಪ್ರಾಗ್ಯಗೆ ಪ್ರಜ್ಞೆ ಬಂದಿದೆ ಎಂದು ಖುಷಿಯಾಗಿ ನುಡಿದ ಅಪ್ಪನನ್ನು ನೋಡಿದಳು ಪ್ರಾಗ್ಯ. ಅಂಕಲ್. ಅದು ಕಹಾನ್ಗೆ ಪ್ರಾಗ್ಯಳನ್ನು ಎದುರಿಸೋದು ಕಷ್ಟ ಅನಿಸಿತು. ಬಾರೋ ನೋಡು ನನ್ನ ಮಗಳನ್ನು. ಕಣ್ಣೀರು ತುಂಬಿ ಖುಷಿಯಾಗಿ ನುಡಿದಾಗ ಅವರ ಮನಸ್ಸಿಗೆ ಬೇಸರ ಮಾಡೋದು ಬೇಡ ಎಂದುಕೊಳ್ಳುತ್ತಾ ಬಳಿ ಬಂದಾಗ ಮುಖ ತಿರುಗಿಸಿ ಮಲಗಿದಳು ಪ್ರಾಗ್ಯ. ಅಂಕಲ್, ನಿಮಗೆ ಊಟ ತಂದಿದ್ದೇನೆ. ಊಟ ಮಾಡಿ ನಾನು ಹೊರಗಡೆ ಇರ್ತೇನೆ. ಯಾಕೋ? ಕಹಾನ್, ನೀನು ಊಟ ಮಾಡಿದ್ಯಾ? ಅಪ್ಪ ಅವರಿಗೆ ಹೋಗಬೇಕು ಅಂತೆ ಅಲ್ವಾ, ಹೋಗ್ಲಿ. ನೀವ್ಯಾಕೆ ಒತ್ತಾಯ ಮಾಡ್ತಾ ಇದ್ದೀರಾ ಎಂದು ಪ್ರಾಗ್ಯ ಮುಖ ತಿರುಗಿಸದೆ ನುಡಿದಾಗ ಕಹಾನ್ ಕಣ್ಣು ತುಂಬಿದ್ದು ಕಂಡು ಶ್ಯಾಮ್ ಪ್ರಸಾದ್ ಎದ್ದು ಅವನ ಬೆನ್ನು ಸವರಿದಾಗ ಭಾರವಾದ ಹೃದಯವನ್ನು ಹೊತ್ತು ಹೊರನಡೆದ ಕಹಾನ್ನನ್ನೇ ನೋಡಿ ಬಾಕಿಯಾದ ಶ್ಯಾಮ್ ಪ್ರಸಾದ್. ಅಪ್ಪ ಅಪ್ಪ ಪ್ರಾಗ್ಯ ಕರೆದಾಗ ವಾಸ್ತವಕ್ಕೆ ಬಂದರು. ಅಪ್ಪ, ಊಟ ಮಾಡಿ. ಶ್ಯಾಮ್ ಪ್ರಸಾದ್ ಊಟದ ಡಬ್ಬಿಯನ್ನು ತೆರೆದಾಗ ಗಮ್ ಎಂಬ ಸಾಂಬಾರಿನ ಪರಿಮಳ ಇಡೀ ರೂಮ್ ಹಬ್ಬಿತ್ತು. ಅಪ್ಪ, ನಾನು ಊಟ ಮಾಡ್ಲಾ? ಮಗಳ ಮಾತಿಗೆ ಬೇಸರವಾದರೂ ತೋರಿಸದೆ ಮಗಳೇ, ಡಾಕ್ಟರನ್ನು ಕೇಳಿ ಬರ್ತೇನೆ ಎಂದು ಹೊರಬಂದಾಗ ನಿನ್ನೆ ರಾತ್ರಿ ನಿದ್ದೆ ಇಲ್ಲದೆ ಮಗಳ ಬಳಿ ಕುಳಿತಿದ್ದ ಕಹಾನ್ ಚೇರ್ನಲ್ಲಿ ಹಾಗೆ ಒರಗಿ ನಿದ್ದೆ ಹೋಗಿದ್ದ. ಎಬ್ಬಿಸಲು ಮನಸ್ಸಾಗದೆ ಡಾಕ್ಟರ್ ರೂಮ್ ಕಡೆ ಹೆಜ್ಜೆ ಹಾಕಿದರು ಶ್ಯಾಮ್. ಡಾಕ್ಟರ್, ನನ್ನ ಮಗಳು ಪ್ರಾಗ್ಯ ಎಚ್ಚರವಾಗಿದ್ದಾಳೆ. ಹೌದಾ? ವೆರಿ ಗುಡ್. ಬೇಗ ಹುಷಾರಾಗ್ತಾರೆ, ಭಯಪಡ್ಬೇಡಿ ಸರ್. ಅದು ಮಗಳು ಊಟ ಮಾಡ್ಬೇಕು ಅಂದ್ಲು. ಕೊಡ್ಬಹುದಾ? ಇಲ್ಲ, ಬೇಡ, ನಾನು ಹೇಳೋವರೆಗೂ ಏನೂ ಫುಡ್ ಕೊಡ್ಬೇಡಿ. ಬನ್ನಿ, ನಾನು ನೋಡ್ಬೇಕು ನಿಮ್ಮ ಮಗಳ ರೆಸ್ಪಾನ್ಸ್ ಹೇಗಿದೆ ಅಂತ ಎಂದು ಹೊರನಡೆದವರನ್ನು ಹಿಂಬಾಲಿಸಿದರು ಶ್ಯಾಮ್. ಅಷ್ಟರಲ್ಲಿ ಎಚ್ಚರಗೊಂಡ ಕಹಾನ್ ಕೂಡ ಅವರ ಜೊತೆಗೆ ಬಂದ. ಪ್ರಾಗ್ಯಳನ್ನು ಟೆಸ್ಟ್ ಮಾಡಿ. ಗುಡ್. ಪ್ರಾಗ್ಯ, 2 ದಿನಕ್ಕೆ ಇಷ್ಟು ಚೇತರಿಸಿಕೊಂಡಿಯಾ ಅಂದ ಮೇಲೆ ಬೇಗ ಹುಷಾರಾಗ್ತೀಯಾ? ಡಾಕ್ಟರ್ ಮಾತು ಕೇಳಿ, ಅರೆ, ನಂಗೆ ಏನಾಗಿದೆ? ಮೈಯೆಲ್ಲಾ ನೋವು. 2 ದಿನ ನಾನು ಪ್ರಜ್ಞೆ ಇಲ್ಲದೆ ಮಲಗಿದ್ದೆ ಅಂದ್ರೆ ನಂಗೆ ಏನಾಗಿದೆ ಎಂದು ಯೋಚಿಸಿದಳು. ಪ್ರಾಗ್ಯ ಅಮ್ಮನ ಕಳೆದುಕೊಂಡಾಗ ಅವಳಿಗೆ 3 ವರ್ಷವಾಗಿತ್ತಷ್ಟೇ. ಅಮ್ಮನ ನೋಡಿದ ನೆನಪೇ ಇಲ್ಲ ಅವಳಿಗೆ. ಅಪ್ಪನೇ ಅವಳ ಪ್ರಪಂಚ. ಹೇಗೆ ಅಂದ್ರೆ ಅಪ್ಪನ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬಂದರೂ ಅವಳಿಗೆ ಸಹಿಸೋಕೆ ಆಗ್ತಾ ಇರಲಿಲ್ಲ. ಅವಳಿಗೆ ಏನೇ ಆದ್ರೂ ಸಹಿಸಿಕೊಂಡಳು. ಆದ್ರೆ ಅಪ್ಪನಿಗೆ ಒಂದು ಚಿಕ್ಕ ಮುಳ್ಳು ಚುಚ್ಚಿದ್ರೂ ಜಾಗ್ರತೆ ಮಾಡೋ ಪುಟ್ಟ ಹೃದಯ ಅವಳದ್ದು. ಪ್ರೀತಿ ಪದಕ್ಕೆ ಬೇರೆ ಅರ್ಥ ಗೊತ್ತಿಲ್ಲ ಅವಳಿಗೆ. ಪ್ರೀತಿ ಅಂದ್ರೆ ಅಪ್ಪ ಅಷ್ಟೇ. ಅಪ್ಪ ಕಷ್ಟಪಡೋದು ಅವಳಿಗೆ ಅನ್ನೋದು ಚೆನ್ನಾಗಿ ತಿಳಿದಿದ್ದ ಅವಳು ಕಲಿಯೋದು ಅಲ್ಲದೆ ಇತರ ಚಟುವಟಿಕೆಯಲ್ಲಿ ಮುಂದೆ ಇದ್ದಳು. ಅವಳ ಗುರಿ ಒಂದೇ, ಅದು ಅಪ್ಪನನ್ನು ಮುಂದೆ ರಾಜನ ತರ ನೋಡಿಕೊಳ್ಳೋದು. ಅದಕ್ಕೆ ಅವಳು ಭಾನುವಾರ ಬಂದ್ರೆ ಡಾಕ್ಟರ್ ಮನೆಗೆ ಕೂಲಿ ಕೆಲಸಕ್ಕೆ ಹೋಗೋ ಅಪ್ಪನಿಗೆ ರಜಾ ಕೊಡಿಸಿ ತಾನು ಕೆಲಸಕ್ಕೆ ಹೋಗ್ತಾ ಇದ್ಲು. ಪ್ರಾಗ್ಯಳಿಗೆ ಟೈಮ್ ಅಂದ್ರೆ ಟೈಮ್. ಆದ್ರೆ ಇವತ್ತು ಬಸ್ ಬೇಗ ಬಂತೇನೋ ಗೊತ್ತಿಲ್ಲ. ಎಷ್ಟು ಓಡಿ ಬಂದರೂ ಬಸ್ ಎಲ್ಲರನ್ನೂ ಹತ್ತಿಸಿಕೊಂಡು ತುಂಬಿ ತುಳುಕುತ್ತು ನಿಧಾನವಾಗಿ ಚಲಿಸುವಾಗ ಕಂಡಕ್ಟರ್ ಪ್ರಾಗ್ಯಳನ್ನು ನೋಡಿ ಬಸ್ ನಿಲ್ಲಿಸಿದ. ಬೇಗ ಬೇಗ ಹತ್ತಿ ಎಂದರೂ ಪ್ರಾಗ್ಯಳಿಗೆ ಒಂದು ಕಾಲಿಗೆ ಮಾತ್ರ ಜಾಗ ಇತ್ತು ಅಷ್ಟೇ. ಕಂಡಕ್ಟರ್ ಇಳಿದು ಬಸ್ನ ಮೇಲೆ ಜೋರಾಗಿ ಬಡಿದು, ಅಕ್ಕ ಹಿಂದೆ ಹೋಗಿ, ಜಾಗ ಯಾರಿಗೆ ಮಲಗೋದು ಇದೆಯಾ ಎಂದು ಏರು ಧ್ವನಿಯಲ್ಲಿ ನುಡಿದಾಗ ಎಲ್ಲರೂ ಸ್ವಲ್ಪ ಸರಿದು ನಿಂತರು.
ಈಗ ನಿಲ್ಲುವಷ್ಟು ಜಾಗ ಇದ್ದರೂ ಹಿಡಿದು ನಿಲ್ಲೋದು ಕಷ್ಟವಾಗಿತ್ತು. ಇದನ್ನು ನೋಡಿದ ಕಂಡಕ್ಟರ್ ಹಿಂದೆ ಬಂದು ಅಣ್ಣ, ಸ್ವಲ್ಪ ಎದುರು ಬಾಗಿಲ ಬಳಿ ನಿಲ್ಲಿ. ನಂಗೆ ಟಿಕೆಟ್ ಮಾಡೋದು ಬಾಕಿ ಇದೆ ಎಂದು ಕೇಳಿದಾಗ ಇಲ್ಲ ಎನ್ನಲಾಗದೆ ಕೆಳಗಿಳಿದ ಕಹಾನ್ ಒಂದು ಕಾಲು ಮಾತ್ರ ಬಸ್ ಮೇಲೆ ಇಟ್ಟಾಗ ರೈಟ್ ರೈಟ್ ಎಂದು ಕೂಗಿದ ಕಂಡಕ್ಟರ್. ಹಿಡಿದು ನಿಲ್ಲಲು ಕಷ್ಟಪಡುತ್ತಿದ್ದ ಪ್ರಾಗ್ಯಳಿಗೆ ಬಲಿಷ್ಠವಾಗಿದ್ದ ಕಹಾನ್ನ ಕೈಗಳು ಆಸರೆಯಾಗಿದ್ದರೂ ಅದನ್ನು ಹಿಡಿಯಲು ಮನಸ್ಸಾಗಲಿಲ್ಲ. ದೊಡ್ಡ ತಿರುವು ಬಂದಾಗ ಬೇರೆ ದಾರಿ ಇಲ್ಲದೆ ಅವನ ಕೈಯನ್ನೇ ಗಟ್ಟಿಯಾಗಿ ಹಿಡಿದುಕೊಂಡಳು. ಇಷ್ಟರವರೆಗೆ ಅವಳನ್ನು ಗಮನಿಸದ ಕಹಾನ್ ಅವಳನ್ನು ನೋಡಿ ಮೊದಲ ನೋಟಕ್ಕೆ ಮನಸೋತಿದ್ದ. ತೀಡಿದ ಹುಬ್ಬು, ಅದೇನೋ ಮೂಗು ನೋಡಿದರೆ ಮುಟ್ಟುವ ಎನಿಸುವ ಹಾಗಿತ್ತು. ಕಣ್ಣುಗಳಲ್ಲಿ ಅದೇನೋ ಹೊಳಪು. ಬಾಗಿಲ ಬಳಿ ನಿಂತ ಕಾರಣ ಮುಂಗುರುಳು. ಪಾಪ ಅವಳ ಬೆರಳುಗಳ ಮಾತೇ ಕೇಳದೆ ಹಾಗೆ ಹಾರುತ್ತಿದ್ದಾರೆ. ಬೆರಳುಗಳು ಮಾತ್ರ ಮತ್ತೆ ಮತ್ತೆ ಅದೇ ಪ್ರಯತ್ನ ಮಾಡುತ್ತಿದ್ದವು. ನೀಳವಾದ ಕೂದಲೇನೂ ಅಲ್ಲ, ಆದರೂ ಗಾಳಿಗೆ ಹಾರಿ ಕಹಾನ್ನ ಮುಖವನ್ನು ಆವರಿಸುವಷ್ಟು ನೀಳವಾಗಿತ್ತು. ಅವನ ಮುಖವನ್ನು ಆವರಿಸಿದ ಕೂದಲನ್ನು ಮೆಲ್ಲಗೆ ಸರಿಸಿದ. ಇದೇನಪ್ಪ, ಸಿಲ್ಕಿ ಕೂದಲು ಅಂದ್ರೆ ಇದೇನಾ? ಎಷ್ಟು ಮೆದುವಾಗಿದೆ ಎಂದು ಮೆಲ್ಲಗೆ ಹೇಳಿದಾಗ ಅವಳಿಗೆ ಕೇಳಿಸಿದರು. ಅರ್ಥವಾಗಲಿಲ್ಲ. ಕ್ಷಮಿಸಿ ಎಂದು ಹೇಳುತ್ತಾ ಕೂದಲನ್ನು ಒಂದುಗೂಡಿಸಿ ಒಂದು ಸೈಡ್ಗೆ ಹಾಕಿ ಕೈಯಲ್ಲಿ ಹಿಡಿದುಕೊಂಡಳು. ಮತ್ತೆ ತಿರುವು ಬಂದಾಗ ಒಂದೇ ಕೈಯಲ್ಲಿ ಹಿಡಿದು ನಿಲ್ಲಲಾಗದೆಯೋ ಹಿಂದಿನವರು ನೂಕಿದರಿಂದನೋ ಏನೋ ಸಂಪೂರ್ಣವಾಗಿ ಅವನ ಮೇಲೆ ಭಾರ ಹಾಕಿದಳು. ಅಲ್ಲದೆ ಭಯದಿಂದ ಮುಖವನ್ನು ಅವನ ಎದೆಯೊಳಗೆ ಹುದುಗಿಸಿದಳು. ತಿರುವು ಸರಿದಾಗ ಅವನಿಂದ ದೂರ ನಿಲ್ಲಲು ಪ್ರಯತ್ನಿಸಿ ಸೋತು ಮೆಲ್ಲಗೆ, ಸರ್, ನನ್ನ ಕೂದಲು ನಿಮ್ಮ ಕುತ್ತಿಗೆ ಚೈನ್ಗೆ ಸಿಕ್ಕಿದೆ ಎಂದಾಗ ಮೇಡಮ್, ಹೇಗೆ ಬಿಡಿಸೋದು, ಸ್ವಲ್ಪ ಸಹಿಸಿಕೊಳ್ಳಿ, ಮುಂದಿನ ಸ್ಟಾಪ್ನಲ್ಲಿ ಸರಿ ಮಾಡೋಣ ಎಂದಾಗ ಇಲ್ಲ, ನಾನು ನೆಕ್ಸ್ಟ್ ಸ್ಟಾಪ್ನಲ್ಲಿ ಇಳಿಬೇಕು ಎಂದಾಗ ಅವನಿಗೆ ಅವಳ ಧ್ವನಿ ಕೇಳಿ ಅಳುತ್ತಾ ಇದ್ದಾಳೆ ಅನ್ನೋದು ಗೊತ್ತಾಯ್ತು. ಕಾಲೇಜು ರೋಡ್ಜಿ ಯಾರ್ರೀ? ಇಳಿಯೋರ್ ಕಂಡಕ್ಟರ್ ಕೂಗಿದಾಗ ಕಹಾನ್ ಇಳಿಯಲು ಹೊರಟ ಪ್ರಾಗ್ಯ ಕೂದಲು ಹಿಡಿದು ಅಮ್ಮ ಎಂದಳು ನೋವಿನಿಂದ. ಕಂಡಕ್ಟರ್ ಅವಸರಿಸುತ್ತ ಗದರಿಸಿದ, ಬೇಗ ಇಳಿಯಿರಿ. ಕಹಾನ್ಗೆ ಏನೂ ಮಾಡಲು ತೋಚದೆ ಅವಳ ಸೊಂಟ ಬಳಸಿ ಹಿಡಿದು ಜೊತೆಗೆ ಹಾರಿದ. ಅವನ ಕೈಯನ್ನು ದೂರ ಸರಿಸಿದ ಪ್ರಾಗ್ಯಳಿಗೆ ಒಬ್ಬ ಹುಡುಗನ ಸನಿಹ ಇದೆ. ಮೊದಲು ಏನೂ ಮಾಡಲಾಗದೆ ಕೂದಲು ಬಿಡಿಸಲು ಹೊರಟಾಗ ತಡೆಯಿರಿ, ನಾನು ತೆಗಿತೇನೆ ಎಂದು ಸಿಕ್ಕು ಬಿಡಿಸಿ, ಏರಿ ಮೇಡಂದವರೇ, ನನ್ನ ಸ್ಟಾಪ್ ಇನ್ನು ಮುಂದೆ ಇದೆ. ನಿಮ್ಮ ಕೂದಲ ದಯೆಯಿಂದ ಇಲ್ಲೇ ಇಳಿದೆ. ಕಹಾನ್ ಮಾತು ಕೇಳಿಸದಂತೆ ಹೊರಟು ಹೋದಳು. ಮುಂದುವರಿಯಲಿದೆ.